ಕೇಂದ್ರ ಬಿಂದುವಾಗಿರುವಂತಹ ಅನಾಮಿಕ ವ್ಯಕ್ತಿ ಜುಲೈ 3ನೇ ತಾರೀಕು ವಕೀಲರ ಸಹಾಯದೊಂದಿಗೆ ದಕ್ಷಿಣ ಕನ್ನಡ ಎಸ್ಪಿಗೆ ದೂರನ್ನು ಕೊಟ್ಟಿದ್ದ. ಅದರಲ್ಲಿ ಭಯಾನಕ ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿದ್ದ. ಮುಸುಕುದಾರಿಯಾಗಿ ಬಂದು ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಹೇಳಿಕೆಯನ್ನು ದಾಖಲಿಸಿದ್ದ. 164 ಸ್ಟೇಟ್ಮೆಂಟಲ್ಲಿ ಏನಿದೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಆದರೆ ಆತ ಮೊದಲು ಕಂಪ್ಲೇಂಟ್ ಕೊಟ್ಟನಲ್ಲ ಸ್ಟೇಷನ್ಗೆ ಹೋಗಿ, ಅದರಲ್ಲಿರೋ ಪ್ರಮುಖ ಅಂಶಗಳನ್ನು ನಿಮ್ಮ ಮುಂದೆ ನಾವು ತೋರಿಸ್ತಾ ಇದ್ದೀವಿ. ಸೊ ಕೊಲೆ ಪಾತಕರು ಅತ್ಯಾಚಾರಿಗಳು ಯಾರು ಅಂತ ಗೊತ್ತಾಗಬೇಕು ಅಂತ ಆತನ ಆಗ್ರಹ, ದೂರಿನ ಆಗ್ರಹ ಇದೆ. ಅಷ್ಟು ಮಾತ್ರ ಅಲ್ಲ, 95ರಿಂದ 2014 ತನಕ ಧರ್ಮಸ್ಥಳದ ನೌಕರನಾಗಿದೆ ನಾನು ಅಂತ ಆತ ಹೇಳ್ಕೊಂಡಿದ್ದಾನೆ. ಬಟ್ ಇದನ್ನು ಕ್ರಾಸ್ ವೆರಿಫೈ ಮಾಡಬೇಕಾಗತ್ತೆ. ನಿಜಾನ, ಅವನಿಗೆ ಐ ಡಿ ಕಾರ್ಡು ಸಿಕ್ಕಿದ್ದು ನಿಜಾನ, ಕೆಲಸ ಮಾಡ್ತಿದ್ದಿದ್ದು ನಿಜಾನ, ಸಂಬಳದ ಥರ ಏನಾದರೂ ರೂಪದಲ್ಲಿ ಪಡೆದಿದ್ದು ನಾವು, ಇಷ್ಟು ವರ್ಷ ಕೆಲಸ ಮಾಡಿ ಆಮೇಲೆ ಅಬ್ಸ್ಕಾಂಡಾಗಿ ಮತ್ತೀಗ ಯಾಕೆ ಪ್ರತ್ಯಕ್ಷ ಆದ, ಅದೆಲ್ಲ ಇಂಟೆನ್ಷನ್ಗಳು ಗೊತ್ತಾಗಬೇಕಾಗತ್ತೆ. ಸೊ ಅದಾದ ನಂತರ ಹಲವು ಶವಗಳನ್ನು ವಿಲೇವಾರಿ ಮಾಡಿದ್ದೀನಿ ನಾನು ಅಂತ ಆತ ಹೇಳಿದ್ದಾನೆ. ಅಂದರೆ ಕ್ರೈಮ್ ಮಾಡಿರೋದನ್ನು ಈತ ನೋಡಿಲ್ಲ, ಬಾಡಿ ಡಿಸ್ಪೋಸಲ್ ಬಗ್ಗೆ ಆತ ಉಲ್ಲೇಖ ಮಾಡ್ತಾ ಇದ್ದಾನೆ. ಈಗ ನಾನು ಹೇಳಿದೆ, ಈ ಪಾಯಿಂಟ್ನ ಹೇಳಿದೆ ನಿಮಗೆ. 95ರಿಂದ 2014 ತನಕ ಆಲ್ಮೋಸ್ಟ್ ಎಷ್ಟು ವರ್ಷಗಳ ತನಕ ಆತ ಕೆಲಸ ಮಾಡ್ತಿದ್ದ ಅಂತ, ಶವಗಳನ್ನು ವಿಲೇವಾರಿ ಮಾಡಿದ್ದೀನಿ ಅಂತ ಹೇಳಿದ್ದಾನೆ. ಅಂದರೆ ಬಾಡಿ ಡಿಸ್ಪೋಸಲ್ ಕೆಲಸದಲ್ಲಿ ನಾನು ಇದ್ದೆ ಅಂತ ಹೇಳಿದ್ದಾನೆ. ಮತ್ತು ಹೂತಿಟ್ಟ ಶವಗಳಲ್ಲಿ ಮಹಿಳೆಯರದ್ದೇ ಹೆಚ್ಚು ಶವ ಇತ್ತು ಅನ್ನೋದನ್ನು ಆತ ತಿಳಿಸಿದ್ದಾನೆ. ಅದು ಯಾವ ಸ್ಥಿತಿಯಲ್ಲಿತ್ತು ಅಂತ ಈತಂದು ವರ್ಜನ್ ಅಂದರೆ, ಇವೆಲ್ಲ ಅನಾಥ ಶವಗಳು ಅಂತ ನಾನು ಭಾವಿಸಿದ್ದೆ, ಅನಂತರ ನನಗೆ ಅನುಮಾನ ಬರೋದಕ್ಕೆ ಶುರುವಾಯಿತು ಅಂತ ದೂರಿನ ವಿಚಾರದಲ್ಲಿ ಉಲ್ಲೇಖ ಮಾಡಿದ್ದಾನೆ. ಕೆಲ ಮಹಿಳೆಯರ ಶವ ನಗ್ನ ಸ್ಥಿತಿಯಲ್ಲಿದ್ವು ಅನ್ನೋದನ್ನು ಹೇಳಿದ್ದಾನೆ. ಅಂದರೆ ಮೀನಿಂಗ್ ಸೆಕ್ಷುವಲ್ ಅಸಾಲ್ಟ್ ಆಗಿತ್ತು ಅನ್ನೋದು ಈತಂದು ಆರೋಪ. ಇದನ್ನು ಅಗೇನ್ ಕ್ರಾಸ್ ವೆರಿಫೈ ಮಾಡ್ತಾರೆ. ನಿಂಗೆ ಯಾಕೆ ಹಂಗೆ ಡೌಟ್ ಬಂತು, ಯಾವ ಭಾಗದಲ್ಲಿ ನೀನು ಆ ಥರದ್ದು ಪ್ರಿಂಟ್ಸ್ನ ನೋಡಿದೆ ಅಂತೆಲ್ಲ ಕೇಳ್ತಾರೆ ಪೊಲೀಸರು. ದೂರಿನ ಅಂಶವನ್ನು ನಾವು ಹೇಳ್ತಾ ಇದ್ದೀವಿ. ನಾನು ಪೊಲೀಸರಿಗೆ ಹೇಳೋದಕ್ಕೆ ಮುಂದಾದಾಗ ನನ್ನ ಮೇಲೆ ಹಲ್ಲೆ ಮಾಡಿದರು. ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಯಾರು ಹಲ್ಲೆ ಮಾಡಿದವರು, ಈತನಿಗೆ ತಕ್ಷಣಕ್ಕೆ ಯಾಕೆ ಪೊಲೀಸರಿಗೆ ಹೇಳಬೇಕು ಅಂತ ಅನಿಸ್ತು, ಇದನ್ನು ಬಾಯಿ ಮುಚ್ಚಿಸಿದವ್ರು ಯಾರು, ಅದನ್ನು ಇಂಟ್ರೋಗೇಷನಲ್ಲಿ ಬರುತ್ತೆ. ಆಮೇಲೆ ಶವ ಹೂತಿಟ್ಟಂತಹ ವಿಚಾರವನ್ನು ಬಯಲು ಮಾಡದಂತೆ ಬೆದರಿಸಿದ್ರು ಅಂತ ಆತ ಉಲ್ಲೇಖ ಮಾಡಿದಾನಲ್ಲ. ಸೊ ಇಲ್ಲೂ ಅಗೇನ್ ಯಾರು ಬೆದರಿಸಿದ್ದು ಅಂತೆಲ್ಲ ಕೇಳ್ತಾರೆ ಇಂಟ್ರೋಗೇಷನಲ್ಲಿ. ನಿನ್ನನ್ನು ಹೂತು ಹಾಕ್ತೀವಿ ಅಂತ ಬೆದರಿಕೆಯನ್ನು ಈತನಿಗೆ ಹಾಕಿದ್ರಂತೆ. ಅವರು ಯಾರು ಅನ್ನೋದು ಪ್ರಶ್ನೆ. ನಿಜಾನ ಅದು, ಅವರು ಆ ಥರ ಹೇಳಿದ ನಿಜಾನ ಅನ್ನೋದು ನಾನು ನೋಡಬೇಕಾಗತ್ತೆ. ನಾನು ಜೀವ ಭಯದಿಂದ 11 ವರ್ಷಗಳ ಹಿಂದೆ ಧರ್ಮಸ್ಥಳವನ್ನು ತೊರೆದೆ ಅಂತ ಹೇಳಿದ್ದ. ಸೊ ಇಷ್ಟು ವರ್ಷ ಎಲ್ಲಿ ವಾಸ ಮಾಡ್ತಾ ಇದ್ದ, ಆಶ್ರಯ ಯಾರಾದರೂ ಕೊಟ್ಟಿದ್ರಾ, ಯಾಕೆ ಈತನಿಗೆ ಅನ್ನಿಸ್ತು ಅನ್ನೋದೆಲ್ಲ ಬರುತ್ತೆ. ಈಗ ನನಗೆ ಪಾಪ ಪ್ರಜ್ಞೆ ಕಾಡ್ತಿದೆ ಅಂತ ಆತ ದೂರಿನ ಅಂಶದಲ್ಲಿ ಉಲ್ಲೇಖ ಮಾಡಿದ್ದಾನೆ. ಕೊಲೆ ಪಾತಕರು ಅತ್ಯಾಚಾರಿಗಳು ಯಾರು ಅಂತ ಸಮಾಜಕ್ಕೆ ಗೊತ್ತಾಗಬೇಕು, ಇದೇ ನಂದು ಇಂಟೆನ್ಷನ್ ಅಂತ ಆತ ಉಲ್ಲೇಖ ಮಾಡಿದ್ದಾನೆ. ಹೂತು ಹಾಕಿರೋ ಸ್ಥಳವನ್ನು ತೋರಿಸೋದಕ್ಕೆ ನಾನು ಸಿದ್ಧ, ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕೊಡಿ ಅಂತ ಕೇಳಿದ್ದಾನೆ. ನೆನಪಿರಲಿ, ಇಷ್ಟು ಕಂಪ್ಲೇಂಟ್ ಕೊಟ್ಟಿದ್ದಾನಲ್ಲ ಆತ, ಇಲ್ಲಿ ತನಕ ನಾವು ಈಗ 8:22ಕ್ಕೆ ಸುದ್ದಿ ಹೇಳೋ ತನಕನೂ ಆತ ಎಲ್ಲಿ ಅನ್ನೋ ಲೊಕೇಶನನ್ನು ಹೇಳಿಲ್ಲ ಪೊಲೀಸರಿಗೆ. ನೀವು ಬನ್ನಿ ನನ್ನ ಜೊತೆಗೆ, ನಾವು ಈ ಕಡೆಯಿಂದ ಬರ್ತೀವಿ, ನಿಮಗೆ ಆ ಸ್ಪಾಟ್ ತೋರಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಕುತೂಹಲ ಹಾಗೆ ಮುಂದುವರಿತಾ ಇದೆ. ಇದು ವಿಪರೀತ ಡೆವಲಪ್ಮೆಂಟನ್ನು ಕೂಡ ಪಡ್ಕೊಳ್ಳುತ್ತೆ. ಮುಂದಿನ ಹಂತದಲ್ಲಿ ನೋಡ್ತಾ ಹೋಗೋಣ.